ವಾಲಟೈಲಿಟಿ. ಎಷ್ಟೊಂದು ಜನ ಇವತ್ತು ಈ ಕಾರ್ಯಕ್ರಮ ನೋಡೋರು ಏನಪ್ಪ ರುದ್ರಮೂರ್ತಿ ಈಗ ಹೇಳ್ತಾ ಇದ್ದಾರೆ ಕ್ರಿಪ್ಟೋ ಕರೆನ್ಸಿನೇ ಬೇಡ, ನನಗೆ ಅದರ ನಾಲೆಜ್ ಕಡಿಮೆ ಇದೆ, ನಾನು ಮಾಡೋದಿಲ್ಲ. ಬೇರೆ ಯಾರಿಗೋ ಸೂಟ್ ಆಗ್ತಿದ್ರೆ ಮಾಡಿ, ಅದರ ಎಕ್ಸ್ಪರ್ಟ್ ನಾಲೆಜ್ಗಳು ಕೊಡೋರು ಇದ್ದಾರೆ. ಆದರೆ ನಿಮ್ಮ ಹತ್ರ ಇದ್ದರೆ ₹100, ಮ್ಯಾಕ್ಸಿಮಮ್ ಅದರಲ್ಲಿ ₹2-5 ಮಾತ್ರ ಕ್ರಿಪ್ಟೋ ಕರೆನ್ಸಿಗೆ ಹಾಕಿ, ಅದಕ್ಕೂ ಜಾಸ್ತಿ ಹಾಕಬೇಡಿ. ಯಾಕೆಂದರೆ ರೆಗ್ಯುಲೇಟರಿ ರಿಸ್ಕ್ ಇದೆ ಅಂತ ಹೇಳಿದೆ. ಎರಡನೇದು ವಾಲಟೈಲಿಟಿ ರಿಸ್ಕ್ ಇದೆ ಅಂತಲೂ ಕೂಡ ಹೇಳ್ತೀನಿ. ಏನು ವಾಲಟೈಲಿಟಿ ರಿಸ್ಕ್ ಅಂದರೆ, ರೀಸೆಂಟಾಗೆ ಚೈನಾ ಮೇಲೆ ಟ್ಯಾರಿಫನ್ನು ಟ್ರಂಪ್ ಹಾಕಿದಾಗ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಂದೇ ಒಂದು ದಿವಸಕ್ಕೆ 10% ಇಳಿಕೆ ಆಯಿತು. ಆ 10% ಇಳಿಕೆ ಆದಾಗ ಲಿವರೇಜ್ ಅಂತ ಇರುತ್ತೆ. ಅಂದರೆ ನೀವು ಇಡೀ ದುಡ್ಡನ್ನು ಕೊಟ್ಟು ಕೊಂಡ್ಕೊಂಡಿರಲ್ಲ, ಲಿವರೇಜ್ ತೊಗೊಂಡು ಕೊಂಡ್ಕೊಂಡಿರ್ತಾರೆ. ಈ ಥರ ದೊಡ್ಡ ಫಾಲ್ 10% ಏನಾನ ಆದಾಗ ಅವ್ರ ಅಕೌಂಟೇ ಝೀರೋ ಆಗಿಬಿಡುತ್ತೆ. ಸೊ ಈ ವಾಲಟೈಲಿಟಿ ಅಂದರೆ ಏರುಪೇರು ಜಾಸ್ತಿ ಇದೆ ಅದು. ಆಮೇಲೆ ಇಷ್ಟು ದಿವಸ ಏನಾಗ್ತಿತ್ತು, ಗೋಲ್ಡ್ ಸಿಲ್ವರನ್ನು ಸೇಫ್ ಅಸೆಟ್ ಮತ್ತು ಲೆಸ್ ವಾಲಟೈಲ್ ಅಸೆಟ್ ಅಂತ ಹೇಳ್ತಿದ್ವಿ.